ನಮಸ್ತೆ, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ವೀಕೆಂಡ್ ಆಯಿತಾ, ಸೊ ಏನಾದರೂ ತಿನ್ನೋಣ ಅಂತ ಮನಸ್ಸಾಯಿತು. ಪ್ಲಸ್ ನಾವಿಲ್ಲಿ ಹೊಸ ಮನೆ ತಗೊಂಡದ್ರಿಂದ ಒಂದು ದಿವಸ ಸಹ ಹೊರಗಡೆ ಬರಲಿಲ್ಲ ಫ್ಯಾಮಿಲಿ ಜೊತೆಗೆ. ಅಂದರೆ ಹೀಗೆ ನಡ್ಕೊಂಡೊಂದು ವಾಕ್ ಅಂತ ಬಂದಿಲ್ಲ. ಸೊ ಇವತ್ತೊಂದು ಚೂರು ಅಮ್ಮನವ್ರ ಜೊತೆ ಬರೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ನಿಂಗೆ ಏನಾರು ತಿನ್ಬೇಕಾ ವಿಷಯ? ಹೊಸ ಮನೆ ತಗೊಂಡಿದ್ರಿಂದ ಅಲ್ಲ, ಹೊಸ ಮನೆ ತಗೊಂಡು ಬೇರೆ ಬಂದಿದ್ದೇವೆ. ಸ್ಟಿಲ್ ಸುತ್ತಾಡ್ಲಿಲ್ಲ. ಒಂದು ಡ್ಯೂಟಿ ಪ್ಲಸ್ ಮನೆ ಪ್ಲಸ್ ಡ್ಯೂಟಿ ಇದೇ ಆಗಿದೆ. ಅದಕ್ಕೆ ಒಂದು ದಿನ ಇವತ್ತು ಸ್ವಲ್ಪ ಫ್ರೀ ಇತ್ತು, ಅಂದ್ರೆ ಮತ್ತೆ ಫ್ರೀ ಮಾಡ್ಕೊಂಡದ್ದು ಮಧ್ಯಾಹ್ನ ಮೇಲೆ. ಅಮ್ಮನವ್ರನ್ನೆಲ್ಲ ಹೊರಗೆ ಕರ್ಕೊಂಡು ಪಾಪ 3 ತಿಂಗಳಿಂದ ಮನೆ ಒಳಗೆ ಕೂತಿದಾರಂತೆ, ಹೊರಗಡೆನೇ ಹೋಗಿಲ್ಲ ಅವರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಿಗ್ತದೆ, ಸಿಕ್ಕಿದೆ ಅಂತ ತಿನ್ಬೇಕನ್ನಿಸೋದು ತಿನ್ನೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಒಂದು ಅದೇ ರೋಡ್ ಸೈಡ್ ಸ್ನ್ಯಾಕ್ಸ್ ಸ್ವಲ್ಪ ತಿನ್ನುವ ಅಂತ, ಏನಾದರೂ ಲೈಟ್ ಆಗಿ ಊಟ ಆಗಿ ಹೊಟ್ಟೆ ಫುಲ್ ಇದೆ ನಂದು ಆ್ಯಕ್ಚುಲಿ. ಸಂಜೆ ಬಿರಿಯಾನಿ ಪ್ಲಾನ್ ಇದೆ. ಹೌದು, ಸೊ ಈಗ ಲೈಟ್ ಆಗಿ ತಿನ್ಬೇಕು. ಆಮೇಲೆ ಲೇಟಾಗಿ ಪರವಾಗಿಲ್ಲ, 9-10 ಗಂಟೆ ಆದ್ರೂ ಪರವಾಗಿಲ್ಲ, ಆಮೇಲೆ ಲೇಟಾಗಿ ತಿನ್ನಲ್ಲ. ಹೌದು. ಅಮ್ಮ ಫಸ್ಟ್ ಟೈಮ್ ಅಲ್ವಾ ನೀವು ಮನೆ ಆದಾಗಿಂದ? ಬರಲೇ ಇಲ್ಲ ಈಕೆ. ಹೌದು, ನಮಗೆ ಒಬ್ಳಿಗೆ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ. ರೋಡ್ ತಪ್ಪಿದ್ರೆ ಹೋಯ್ತು. ರೋಡ್ ತಪ್ಪಿದ್ರೆ ಹೋಯ್ತು. ಪ್ಲಸ್ ರೋಡ್ ಫುಲ್ ವೆಹಿಕಲ್ಸ್. ಮತ್ತೆ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಬರುದು? ಹೌದು, ಮತ್ತೆ ಅದು ಬೇಕು ಇದು ಬೇಕು ಎಲ್ಲ ಶುರು ಮಾಡ್ತವೆ. ಈಗ ಅಲಕ್ಕೋಯ್ತು. ಉಷಾ, ಫಾಲುದ ಟೇಸ್ಟ್ ಮಾಡ್ತಿದ್ಯಾ? ಫಾಲುದ ಪಿಂಕ್ ಇರ್ತೈತೆ ಬಗ್ಗ ಕರ್ತಸ ಹಾಗೆ ಗಿ. ಥ್ಯಾಂಕ್ಸ್ ಬಾಯ್. ಸ್ಟ್ರಾ है क्या भाई? नहीं स्ट्रॉ नहीं, सही स्पून आहे. बाई सांग खाव्या. लायक सनिया काय ह्यांतच घाल सांगता. हां बैस आराम से खा. ಉಷಾ, ಹೇಗುಂಟು ಟೇಸ್ಟ್? ನಿಜ ಒಳ್ಳೆ ಉಂಟು. ಅಮ್ಮನಿಗೆ ಹೇಗೆ ಅನಿಸ್ತು? ಫಸ್ಟ್ ಟೈಮ್ ಫಾಲುದ ತಿಂದದಲ್ಲ. ಮಾಮಿಗೆ ಒಳ್ಳೆತಾ? ಸ್ವೀಟಾ ತುಂಬ? ಮುಂಚೆ ಫಾಲುದ ತಿಂದಿದ್ದೇನೆ, ಆಗ ಐಸ್ ಕ್ರೀಮ್ ಹಾಕ್ತಾರಲ್ಲ, ಸ್ವೀಟ್ ಇರ್ತದೆ. ಮುಂಚೆ ತಿಂದಿದ್ದೇನೆ, ಕಷ್ಟ. ಬಟ್ ಇಲ್ಲಿ ಚೆನ್ನಾಗಿದೆ. ಅಣ್ಣಂಗೆ ಹೇಗೆ ಅನಿಸ್ತಾನ? ಟೇಸ್ಟ್ ಮಾಡುವ ತುಂಬ ರೇರ್ ತಿನ್ನೋದಲ್ಲ ನಾವು. ಓಕೆನಾ? ಒಳ್ಳೇದುಂಟಂತೆಯಾ? ಹಾಂ, ಸ್ವಲ್ಪ ಅಫೋರ್ಡೆಬಲ್ ಅಂತ ಹೇಳ್ತಿದ್ದಾರೆ, ಚೀಪ್ ಅಂತೆ. ಹೋಟ್ಲಿಗೆ ಹೋದ್ರೆ ಜಾಸ್ತಿ ಉಂಟಂತೆ. ಹೋಟೆಲಿನ ಕೊಟ್ಟರೆ 150-200 ರೂಪಾಯಿ ಹೇಳ್ತಾರೆ. ಹೌದಾ? ಇಲ್ಲಿ 70 ರೂಪೀಸ್ ಬರ್ತದೆ. ಹೇಗಿದೆ ಬಬ್ಳು? ಸೂಪರ್ ಇದೆಯಾ? ಓಕೆ, ಅದೆನ್ಸ ಅವಳಿಗೆ ಫಾಲುದ. ಥ್ಯಾಂಕ್ ಯು ಸರ್. ಅಬ್ಬ ಚಿಕ್ಕು ಟೇಸ್ಟ್ ಬಗ್ಗೆ ಹೇಗಿದೆ ಹೇಳು ಚಿಕ್ಕು. ಹೇಗಿದೆ? ಹಾಂ ತಗೋ ಚಿಕ್ಕು, ಅದು ತಗೋ. ಅಮ್ಮ ಇದೊಂದು ತಗೊಳ್ಳಿ, ಅವಳಿಗೆ ಜಾಸ್ತಿ ಆಯ್ತಂತೆ. ಇದೊಂದು ಶೇರ್ ಮಾಡಿ ಮಾಮಿಗೆ ಬೇಕಾದ್ರೆ. ಹಾಂ ಚಿಕ್ಕು, ಐಸ್ ಕ್ರೀಮ್ ಕೊಡಿ ಅವನಿಗೆ. ಇದು ಬೇಡ, ಆರೆಂಜ್ ಇಲ್ಲ. ಒಳ್ಳೆ ಉಂಟು, ಸ್ವೀಟ್ ಉಂಟು, ಬಟ್ ಐಸ್ ಕ್ರೀಮ್ ಮಿಕ್ಸ್ ಆಗಿದೆ ಅಲ್ಲ, ಸೊ ಒಳ್ಳೇದುಂಟು. ಈಗೊಳ್ಳಿ ಮ್ಯಾಮಿ ಅಲ್ವಾ ಉಷಾ? ಇಷ್ಟು ಅವಾಗ ಬರ್ತಿದ್ರೆ ಎಷ್ಟು ಫ್ರೀ ಅನ್ಸುತ್ತಲ್ಲ. ಮಂತ್ಲಿ ಒಂದ್ಸರಿ ಬರ್ಬೇಕು, ಚೆನ್ನಾಗಿ ಅನ್ಸುತ್ತಲ್ಲಮ್ಮ. ಅಮ್ಮ, ನಿಮಗೆ ಖುಷಿ ಆಗುತ್ತೆ ಈ ಥರ ತಿಂಗಳಿಗೊಮ್ಮೆ ಹೊರಗಡೆ ಬಂದರೆ? ಖುಷಿನೇ, ಮನೇಲೆ ಕೂತ್ಕೊಂಡು ಬೇಜಾರೆ. ಮತ್ತೆಂತ, ಮಕ್ಕಳನ್ನ ನೋಡೋದು, ಮನೆ ಕೆಲಸ ಮಾಡೋದು, ಅದೇ ಅದು ಹೋದರೆ ಲೈಫ್ ಬೇಜಾರು ಅನ್ಸುತ್ತೆ. ಸೂಪರ್ ಬರ್ತಾ ಉಂಟು ಸಿಟಿ. ನೋಡಿ ಹೇಗೆ ಬರ್ತಾ ಉಂಟು. ಇವ ಮಾತ್ರ ಪುಂಡಿ ಮಾಡ್ತಾ ಇದ್ದಾನೆ, ಇದು ಯಾರ ಹತ್ರ ಅಂತ ಗೊತ್ತಿಲ್ಲ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದಾರೆ. ಮಕ್ಕಳು ಸಹ ಹೊರಗಡೆ ಬಂದಾಗ ಫುಲ್ ಎಂಜಾಯ್ ಮಾಡ್ತಾರೆ, ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ನೋಡಿ ಎಲ್ಲರೂ ಕುತ್ಕೊಂಡು. ಈ ತಮ್ಮ ಇದ್ರೆ ಉಂಟಲ್ಲ, ಕೌಶಿಕ್ ಇದ್ರೆ ನಂದು ಅರ್ಧ ಭಾರ ಕಮ್ಮಿ ಆದಂಗೆ. ಅವ್ನು ಕಂಪ್ಲೀಟ್ ಬೊಬ್ಳು ಅವನ ಜೊತೆನೇ ಇರ್ತಾನೆ. ಉಷಾ ಗೋಬಿ ತಿಂದಾಯ್ತು. ಗೋಬಿ ತಿನ್ನುವ ಬ್ಯುಸಿಯಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಗಬ ಗಬ ತಿನ್ನಿರೋದೆ. ಚೆನ್ನಾಗಿತ್ತು, ಗೋಬಿನೂ ಚೆನ್ನಾಗಿತ್ತು.
ಸಾಕು ಇನ್ನು ಮನೆ ಹೋಗುದು. ಮನೆ ಹೋಗುವ ಸಾಕಾಗಿ ಹೊಟ್ಟೆ ಫುಲ್ ಆಯಿತು. ಇದು ಏರಿಯಾ ಯಾವುದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಜಾಸ್ತಿ ಊರವ್ರು ನೋಡೋದ್ರಿಂದ ಅವ್ರಿಗೆ ಹೇಗೆ ಗೊತ್ತಿರ್ತದೆ. ಯಾರಾದರೂ ಬೆಂಗಳೂರಿನವ್ರು ನೋಡಿದ್ರೆ ಕಮೆಂಟ್ ಮಾಡಿ. ಚಿಕ್ಕಬಣ್ಣವರದ ಹತ್ರ ಜಸ್ಟ್ ಕ್ಲೂ. ಬರ್ಲಿಕ್ಕಿದ್ರೆ ಈ ಪ್ಲೇಸಿಗೆ ಬನ್ನಿ, ಚೆನ್ನಾಗಿದೆ ಸ್ಟ್ರೀಟ್ ಫುಡ್ಸ್ ಎಲ್ಲ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಏರಿಯಾಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ತಿಂದಾಯಿತು ಫುಲ್ ಸ್ಟ್ರೀಟ್ ಫುಡ್ಡು. ಬಟ್ ಪ್ರಮೋಟ್ ಮಾಡಬಾರ್ದು, ಅದು ನಾಟ್ ಹೆಲ್ದಿ, ಜಂಕ್ ಫುಡ್. ಬಟ್ ಅಪರೂಪಕ್ಕೊಮ್ಮೆ ತಪ್ಪಲ್ಲ ಅನ್ನೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.